ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನರಕ ಚತುರ್ದಶಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಸಂತಸ, ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು, ಸಕಲ ಐಶ್ವರ್ಯಗಳನ್ನು ಕೊಟ್ಟು ದೇವರು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಹಾರೈಸ್ತೀನಿ. ನರಕ ಚತುರ್ದಶಿ ಹಬ್ಬವನ್ನು ಏಕೆ ಆಚರಣೆ ಮಾಡ್ತೀವಿ? ಈ ಆಚರಣೆಯ ಹಿಂದಿನ ಹಿನ್ನೆಲೆ ಏನು ಅನ್ನೋದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈ ನರಕ ಚತುರ್ದಶಿ ಹಬ್ಬವನ್ನು ನರಕಾಸುರ ಎಂಬ ಅತ್ಯಂತ ಕ್ರೂರವಾದ ರಾಕ್ಷಸನ ಸಂಹಾರ ಅಥವಾ ವಧೆಯಾದ ಸಂತಸಕ್ಕಾಗಿ ಆಚರಣೆ ಮಾಡ್ತಾರೆ. ಹಿಂದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸುರರು, ಅಸುರರು ಮತ್ತು ಮಾನವರು ಇದ್ದರು. ಇದರಲ್ಲಿ ಸುರರು ಅಂದರೆ ದೇವತೆಗಳು ಅಂತ ಅರ್ಥ. ಈ ಅಸುರರ ಪೈಕಿ ಭಾಗವತ ಪುರಾಣದಲ್ಲಿ ಹೇಳಿರುವಂತಹ ಒಬ್ಬ ಕ್ರೂರವಾದ ರಾಕ್ಷಸನೇ ನರಕಾಸುರ. ಈ ನರಕಾಸುರ ಭೂದೇವಿಯ ಮಗ ಆಗಿರ್ತಾನೆ. ಹಿಂದೆ ವಿಷ್ಣುದೇವರು ವರಾಹ ಅವತಾರವನ್ನು ತಾಳಿದಾಗ ಸ್ವಾಮಿಯ ಒಂದು ತೊಟ್ಟು ಬೆವರು ಭೂದೇವಿಯ ಮೇಲೆ ಬಿದ್ದಾಗ ಹುಟ್ಟಿದಂಥವನೇ ಈ ನರಕಾಸುರ. ಇವನನ್ನು ಭೌಮಾಸುರ ಅಂತ ಸಹ ಕರೆಯಲಾಗುತ್ತೆ. ಭೂದೇವಿ ತನ್ನ ಮಗನಿಗಾಗಿ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ ವೈಷ್ಣವಾಸ್ತ್ರವನ್ನು ಸಂಪಾದನೆ ಮಾಡಿ ಗಳಿಸಿಕೊಡ್ತಾಳೆ. ಈ ನರಕಾಸುರನು ಪ್ರಾಗ್ಜ್ಯೋತಿಷಿಪುರ ಎಂಬಲ್ಲಿ ವಾಸ ಮಾಡ್ತಾ ಇದ್ದ. ಅತ್ಯಂತ ಪ್ರಭಾವಶಾಲಿಯಾದ ರಾಜ ಆಗಿದ್ದ. ಇವನಿಗೆ ಮೂರ್ಲೋಕಗಳನ್ನು ಜಯಿಸಿ ತನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು ಅನ್ನುವಂತಹ ಹಂಬಲ ಇತ್ತು. ಆದರೆ ಲೋಕಗಳನ್ನು ಜಯಿಸೋದಕ್ಕಿಂತ ಮುನ್ನ ಅಜೇಯನಾಗುಳಿಬೇಕು, ಯಾರಿಂದಲೂ ಮರಣ ಬಾರದಂತೆ ವರ ಪಡಿಬೇಕು ಅನ್ನೋ ಉದ್ದೇಶದಿಂದ ಬ್ರಹ್ಮದೇವರನ್ನು ಕುರಿತು ಉಗ್ರವಾದ ತಪಸ್ಸನ್ನು ನರಕಾಸುರ ಮಾಡ್ತಾನೆ. ಬ್ರಹ್ಮದೇವರು ಇವನ ಉಗ್ರವಾದ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷರಾಗ್ತಾರೆ. ನರಕಾಸುರ ಏನು ಮಾಡ್ತಾನೆ, ಚಿರಂಜೀವಿ ಆಗಬೇಕು ಅಂತ ಕೇಳಿದರೆ ಬ್ರಹ್ಮದೇವರು ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮರಣ ಒಂದು ಸ್ತ್ರೀಯಿಂದ ಮಾತ್ರವೇ ಸಂಭವಿಸಬೇಕು, ಅದರಲ್ಲಿಯೂ ನನ್ನ ಸಾವು ನನ್ನ ತಾಯಿಯಿಂದ ಮಾತ್ರನೇ ಆಗಬೇಕು ಅಂತ ವರ ಕೋರ್ದ. ಬ್ರಹ್ಮದೇವರು ಇವನ ಬೇಡಿಕೆಗೆ ಒಪ್ಪಿ ತಥಾಸ್ತು ಅಂತ ಅಂದರು. ವಿಷ್ಣುವಿನಿಂದ ಪಡೆದಂತಹ ವೈಷ್ಣವಾಸ್ತ್ರ, ಬ್ರಹ್ಮದೇವರಿಂದ ಪಡೆದಂತಹ ವರಗಳಿಂದ ನರಕಾಸುರ ಅತ್ಯಂತ ಬಲಿಷ್ಠನಾದ, ದುರ್ಜಯನಾದ, ಅಂದರೆ ಅವನನ್ನು ಯಾರೂ ಜಯಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟರ ಮಟ್ಟಿಗೆ ಪ್ರಬಲನಾದ. ನರಕಾಸುರ ಭೂಲೋಕದಲ್ಲಿ ಮಾನವರನ್ನು ಭಾಳಷ್ಟು ಗೋಳು ಹೊಯ್ಕೊಂಡ. ಕಣ್ಣಿಗೆ ಕಂಡ ಸಾಮ್ರಾಜ್ಯಗಳನ್ನೆಲ್ಲ ವಶಪಡಿಸ್ಕೊಂಡ. ಅಲ್ಲಿ ವಶಪಡಿಸ್ಕೊಂಡಿರ್ತಕ್ಕಂಥ ಸಾಮ್ರಾಜ್ಯದಲ್ಲಿರುವಂತಹ ಸ್ತ್ರೀಯರನ್ನು ಬಂಧಿಸಿ ತನ್ನ ಅರಮನೆಯಲ್ಲಿ ಇಟ್ಕೊಂಡ. ಹೀಗೆ ಅವನು ಸೆರೆ ಹಿಡಿದಂತಹ ಸ್ತ್ರೀಯರ ಸಂಖ್ಯೆ ಸುಮಾರು 16,000 ಆಗಿತ್ತು. ನರಕಾಸುರ ಋಷಿ ಮುನಿಗಳು ಮಾಡ್ತಾ ಇದ್ದಂತಹ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡ್ತಾ ಇದ್ದ. ಋಷಿ ಪತ್ನಿಯರಿಗೆ ಅತ್ಯಂತ ಹಿಂಸೆ ನೀಡ್ತಾ ಇದ್ದ. ಹೀಗೆ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಂಡ ನಂತರ ಅವನ ಕಣ್ಣು ದೇವಲೋಕದ ಮೇಲೆ ಬಿತ್ತು. ದೇವಲೋಕದ ಮೇಲೆ ಅಂದರೆ ಇಂದ್ರಲೋಕದ ಮೇಲೆ ನರಕಾಸುರ ತನ್ನ ಸೈನ್ಯರೊಟ್ಟಿಗೆ ಒಟ್ಟಿಗೆ ದಾಳಿ ಮಾಡ್ತಾನೆ. ಅವನ ದಾಳಿಗೆ ಹೆದರಿದಂತಹ ದೈವ ಸಮೂಹ ಇಂದ್ರನನ್ನೂ ಒಳಗೊಂಡು ಹೆದರಿದ ಎಲ್ಲರೂ ದೇವಲೋಕದಿಂದ ಪಲಾಯನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಇಂದ್ರನ ತಾಯಿಯಾದ ಆದಿತಿಯ ಕಿವಿಯಲ್ಲಿದ್ದಂತಹ ಕರ್ಣಕುಂಡಲಗಳು ನರಕಾಸುರನಿಗೆ ಅತ್ಯಂತ ಆಕರ್ಷಕವಾಗಿ ಕಂಡುಬರುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ ಅಂದರೆ ಆದಿತಿಯ ಕಿವಿಗಳಿಂದ ಕರ್ಣಕುಂಡಲಗಳನ್ನು ಕತ್ತರಿಸಿಕೊಂಡು ಹೋಗ್ತಾನೆ. ಇದರಿಂದ ಅತ್ಯಂತ ನೊಂದ ಆದಿತಿ ಈ ವಿಷಯವನ್ನು ಕೃಷ್ಣನ ಪತ್ನಿಯಾದ ಸತ್ಯಭಾಮೆ ಬಳಿ ಬಂದು ನಡೆದಂತಹ ವಿಷಯವನ್ನೆಲ್ಲ ಹೇಳಿಕೊಳ್ತಾಳೆ. ಅತ್ಯಂತ ದುಃಖದಿಂದ ಇರ್ತಾಳೆ. ಇದರಿಂದ ಅತ್ಯಂತ ಬೇಸರ ಹಾಗೂ ಸಿಟ್ಟಿಗೊಳಗಾದ ಕೃಷ್ಣನ ಪತ್ನಿಯಾದ ಸತ್ಯಭಾಮೆ ಕೃಷ್ಣನನ್ನು ಕುರಿತು ಈ ನರಕಾಸುರನನ್ನು ವಧಿಸಿ ದೇವತೆಗಳಿಗೆ
ಮಾನವ ಹಾಗೂ ಋಷಿ ಸಮೂಹಕ್ಕೆ ಬಂದಿರುವಂತಹ ಕಂಟಕವನ್ನು ನಿವಾರಣೆ ಮಾಡು ಅಂತ ಕೇಳಿಕೊಳ್ತಾಳೆ. ಇದಕ್ಕೆ ಒಪ್ಪಿದಂತಹ ಕೃಷ್ಣ ಸತ್ಯಭಾಮೆಗೆ ತಾನೂ ಸಹ ನನ್ನ ಜೊತೆ ಯುದ್ಧಕ್ಕೆ ಬರುವಂತೆ ಹೇಳ್ತಾನೆ. ಅಂದರೆ ಸತ್ಯಭಾಮಿಯನ್ನು ಸಹ ಕರೀತಾನೆ ಯುದ್ಧಕ್ಕೆ, ನೀನೂ ಸಹ ನನ್ನ ಜೊತೆಯಲ್ಲಿರು ಅಂತ ಕರೀತಾನೆ. ನರಕಾಸುರನ ವಿರುದ್ಧ ಯುದ್ಧಕ್ಕೆ ಸತ್ಯಭಾಮಿಯನ್ನು ಸಹ ತನ್ನೊಂದಿಗೆ ಕರೆದೊಯ್ತಾನೆ ಶ್ರೀಕೃಷ್ಣ. ಏಕೆಂದರೆ ಇಲ್ಲಿ ಕೃಷ್ಣನಿಗೆ ಮಾತ್ರ ಗೊತ್ತಿತ್ತು ನರಕಾಸುರನನ್ನು ವಧಿಸಲು ತನ್ನಿಂದ ಸಾಧ್ಯವಿಲ್ಲ. ಏಕೆಂದರೆ ನರಕಾಸುರ ಬ್ರಹ್ಮದೇವರಿಂದ ವರ ಪಡ್ಕೊಂಡಿದ್ದ, ಯಾವುದೇ ಪುರುಷರಿಂದ ಅವನಿಗೆ ಸಾವು ಬರಬಾರದು, ಕೇವಲ ಸ್ತ್ರೀಯಿಂದ ಮಾತ್ರ, ಅದರಲ್ಲೂ ತನ್ನ ತಾಯಿಯಾದ ಭೂದೇವಿಯಿಂದ ಮಾತ್ರ ನನಗೆ ಮರಣ ಸಂಭವಿಸಬೇಕು ಅಂತ ವರ ಪಡ್ಕೊಂಡಿದ್ದ. ಹಾಗಾಗಿ ಕೃಷ್ಣನಿಗೆ ಗೊತ್ತಿತ್ತು ನರಕಾಸುರನನ್ನು ನನ್ನಿಂದ ಸಾಯಿಸೋಕ್ಕಾಗಲ್ಲ ಅಂತ. ಅದು ಕೇವಲ ಅವನ ತಾಯಿಯಾದ ಭೂದೇವಿಯಿಂದ ಮಾತ್ರ ಸಾಧ್ಯ ಅಂತ ಗೊತ್ತಿತ್ತು. ಹಾಗಾದರೆ ಸತ್ಯಭಾಮೆಯನ್ನು ಕೃಷ್ಣ ಯಾಕೆ ಕರ್ಕೊಂಡು ಹೋದ ಅಂತ ನಿಮಗನ್ನಿಸ್ಬೋದು. ಇದಕ್ಕೆ ಒಂದು ಹಿನ್ನೆಲೆ ಇದೆ. ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಭೂದೇವಿಯನ್ನು ಅಪಹರಿಸ್ತಾನೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಭೂದೇವಿಯನ್ನು ಅಪಹರಿಸಿಕೊಂಡು ಹೋದಾಗ ವಿಷ್ಣು ವರಾಹ ರೂಪದಲ್ಲಿ ಬಂದು ರಕ್ಷಣೆ ಮಾಡ್ದ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಅದೇ ಭೂದೇವಿ ತ್ರೇತಾಯುಗದಲ್ಲಿ ಸೀತೆಯಾಗಿ ಹಾಗೂ ದ್ವಾಪರ ಯುಗದಲ್ಲಿ ಸತ್ಯಭಾಮಿಯಾಗಿ ಅವತಾರ ತಾಳಿದ್ಲು ಅಂತ ಪುರಾಣಗಳು ಹೇಳುತ್ತವೆ. ಬಹುಶಃ ನಿಮಗೆ ಈಗ ಅರ್ಥ ಆಗಿರಬಹುದು ಕೃಷ್ಣ ತನ್ನೊಂದಿಗೆ ನರಕಾಸುರನ ವಿರುದ್ಧದ ಯುದ್ಧಕ್ಕೆ ಸತ್ಯಭಾಮಿಯನ್ನು ಯಾಕೆ ಕರ್ಕೊಂಡು ಹೋದ ಅಂತ. ಅಂದರೆ ನರಕಾಸುರನಾದ ತಾಯಿಯ ಭೂದೇವಿಯಾದ ಅವತಾರವೇ ಈ ಸತ್ಯಭಾಮೆ. ನರಕಾಸುರನ ಸಂಹಾರ ಕೇವಲ ಸತ್ಯಭಾಮೆಯಿಂದ ಮಾತ್ರವೇ ಸಾಧ್ಯ ಅಂತ ಅರ್ಥ ಮಾಡಿಕೊಂಡ ಕೃಷ್ಣ ಆಕೆಯನ್ನು ತನ್ನೊಂದಿಗೆ ಕರ್ಕೊಂಡು ಹೋಗ್ತಾನೆ. ನರಕಾಸುರನ ಅರಮನೆಯ ಮುಂದೆ ಗರುಡನ ಒಟ್ಟಿಗೆ ಬಂದ ಶ್ರೀಕೃಷ್ಣ ಗಟ್ಟಿಯಾಗಿ ಶಂಖನಾದ ಮಾಡ್ತಾನೆ. ಇದನ್ನು ನೋಡಿದ ನರಕಾಸುರನಿಗೆ ನಗು ಬಂತು. ಯಾಕಂದರೆ ಶ್ರೀಕೃಷ್ಣ ಎಷ್ಟೇ ಪ್ರಯತ್ನ ಮಾಡಿದರೂ ನರಕಾಸುರನ್ನು ಕೊಲ್ಲಲು ಸಾಧ್ಯ ಇಲ್ಲ ಅನ್ನೋ ಸತ್ಯವನ್ನು ಅವನು ಅರಿತಿದ್ದ. ಅವನು ಕೃಷ್ಣನ ವಿರುದ್ಧ ಯುದ್ಧ ಮಾಡಲು ತನ್ನ ಸೇನಾಧಿಪತಿ ಹಾಗೂ ಮಿತ್ರನಾದ ಮುರಾಸುರನನ್ನು ಕಳಿಸ್ಕೊಡ್ತಾನೆ. ಮುರಾಸುರ ಸಹ ಅತ್ಯಂತ ಪ್ರಬಲವಾದ ರಕ್ಕಸನಾಗಿದ್ದ. ಎಷ್ಟೇ ಪ್ರಬಲ ಆದರೂ ಕೂಡ ಸಾಕ್ಷಾತ್ ವಿಷ್ಣುವಿನ ಅವತಾರ ಆಗಿರ್ತಕ್ಕಂಥ ಶ್ರೀಕೃಷ್ಣನ ಮುಂದೆ ಮುರಾಸುರನ ಆಟಾಟೋಪಗಳೇನೂ ನಡೀಲಿಲ್ಲ. ಕೃಷ್ಣನ ಸುದರ್ಶನ ಚಕ್ರದಿಂದ ಮುರಾಸುರ ಹತನಾಗ್ತಾನೆ. ಇದರಿಂದಲೇ ಕೃಷ್ಣನಿಗೆ ಮುರಾರಿ ಎಂಬ ಹೆಸರು ಸಹ ಬರುತ್ತೆ. ಮುರಾಸುರನ ಸಂಹಾರದ ವಿಷಯ ತಿಳ್ಕೊಂಡ ನರಕಾಸುರ ಅತ್ಯಂತ ಸಿಟ್ಟಿನಿಂದ ತಾನೇ ಸ್ವತಃ ಯುದ್ಧ ಭೂಮಿಗೆ ಬರ್ತಾನೆ. ಬಹಳ ಘೋರವಾದ ಯುದ್ಧ ನಡೆಯುತ್ತೆ. ನರಕಾಸುರ ಒಬ್ಬನನ್ನು ಹೊರತುಪಡಿಸಿ ನರಕಾಸುರನ ಸೈನ್ಯವನ್ನೆಲ್ಲ ಶ್ರೀಕೃಷ್ಣ ನಾಶ ಮಾಡ್ತಾನೆ. ಆದರೆ ನರಕಾಸುರನನ್ನು ಮಾತ್ರ ಕೃಷ್ಣನಿಂದ ಕೊಲ್ಲೋದಕ್ಕೆ ಆಗಲ್ಲ. ನರಕಾಸುರನ ಕೈಯಲ್ಲಿದ್ದ ವೈಷ್ಣವಾಸ್ತ್ರವನ್ನು ಬಳಸಿ ಕೃಷ್ಣನಿಗೆ ಹೊಡೆದಾಗ ಕೃಷ್ಣ ಪ್ರಜ್ಞಾಹೀನನಾಗಿ ಬೀಳ್ತಾನೆ, ಅಂದರೆ ಮೂರ್ಛೆ ಹೋಗ್ತಾನೆ. ಹಾಗಂತ ನಾವು ಅಂದ್ಕೊಂಡಿದ್ರೆ ಅದು ತಪ್ಪು. ಕೃಷ್ಣ ಪ್ರಜ್ಞಾಹೀನನಾಗಿ ಬಿದ್ದ ಹಾಗೆ ನಟನೆ ಮಾಡ್ತಾನೆ, ಅಂದರೆ ನಾಟಕ ಮಾಡ್ತಾನೆ. ಯಾಕೆ ಅಂದರೆ ಕೃಷ್ಣನಿಗೆ ಗೊತ್ತಿತ್ತು ನಾನೆಷ್ಟೇ ಪ್ರಯತ್ನ ಪಟ್ಟರೂ ನರಕಾಸುರನನ್ನು ನಾನು ಸಾಯಿಸೋಕ್ಕಾಗಲ್ಲ. ನನ್ನೊಟ್ಟಿಗೆ ಬಂದಿರತಕ್ಕಂತಹ ಸತ್ಯಭಾಮೆ ಅಂದರೆ ನರಕಾಸುರನ ತಾಯಿಯ ಮತ್ತೊಂದು ಅವತಾರ, ಸತ್ಯಭಾಮೆಯಿಂದ ಮಾತ್ರ ನರಕಾಸುರ ಸಾಯ್ತಾನೆ ಅಂತ ಗೊತ್ತಿರೋದ್ರಿಂದ ಸತ್ಯಭಾಮೆಯನ್ನು ರಣಾಂಗಣಕ್ಕೆ ಇಳಿಸಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣ ಪ್ರಜ್ಞಾಹೀನನಾಗಿ ಬಿದ್ದ ಹಾಗೆ ನಟನೆ ಮಾಡ್ತಾನೆ. ಅಯ್ಯೋ, ಶ್ರೀಕೃಷ್ಣನೇ ಮೂರ್ಛೆ ಬಿದ್ದು ಹೋದ್ನಲ್ಲ ಅಂತ ನೋಡಿ ತಟ್ಕೊಳ್ಳೋಕ್ಕಾಗದೆ ಸತ್ಯಭಾಮೆ ತನ್ನಲ್ಲಿರುವಂತಹ ಪ್ರಬಲವಾದ ಬಾಣವನ್ನು ಹೂಡಿ ನರಕಾಸುರನ ಕತ್ತನ್ನು ಕತ್ತರಿಸಿ ಹಾಕ್ತಾಳೆ. ಹೀಗೆ ಭೂದೇವಿಯ ಅವತಾರವಾದ ಸತ್ಯಭಾಮೆನೇ
ನನ್ನ ತಾಯಿ ಎಂದು ಅರಿಯದ ನರಕಾಸುರ ಸತ್ಯಭಾಮೆಯ ಕೈಯಲ್ಲಿ ಸಂಹರಿಸಲ್ಪಡ್ತಾನೆ. ನರಕಾಸುರನ ಸೆರೆಯಲ್ಲಿದ್ದ 16,000 ಸ್ತ್ರೀಯರನ್ನು ಸೆರೆಯಿಂದ ಶ್ರೀಕೃಷ್ಣ ಬಿಡಿಸ್ತಾನೆ ಹಾಗೂ ಅವರುಗಳ ಇಚ್ಛೆಯಂತೆ ಅವರನ್ನು ತಾನೇ ವಿವಾಹವಾಗ್ತಾನೆ ಮತ್ತು ಅವರನ್ನೆಲ್ಲ ಮಧುರಾ ನಗರಕ್ಕೆ ಕಳಿಸಿಕೊಡ್ತಾನೆ ಶ್ರೀಕೃಷ್ಣ. ನರಕಾಸುರ ಇಂದ್ರನ ತಾಯಿಯಾದ ಆದಿತಿಯಿಂದ ಕಿತ್ಕೊಂಡು ಬಂದಿದ್ದಂತಹ ಕರ್ಣಕುಂಡಲಗಳನ್ನು ಮತ್ತೆ ಆದಿತಿಗೆ ಸತ್ಯಭಾಮೆ ಕೊಡ್ತಾಳೆ. ಈ ರೀತಿ ಶ್ರೀಕೃಷ್ಣ ಮತ್ತು ಸತ್ಯಭಾಮೆ ಇಬ್ಬರೂ ಸೇರಿ ನರಕಾಸುರನನ್ನು ಸಂಹಾರ ಮಾಡಿದಂತಹ ಸಂತಸವನ್ನು ನಾವು ನರಕ ಚತುರ್ದಶಿ ಅಂತ ಆಚರಣೆ ಮಾಡ್ತೀವಿ. ಈಗ ಗೊತ್ತಾಯ್ತಲ್ಲ ಎಲ್ಲರಿಗೂ ನರಕ ಚತುರ್ದಶಿಯನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ. ನಾವು ಆಚರಣೆ ಮಾಡ್ತಕ್ಕಂಥ ಹಬ್ಬದ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ತಿಳ್ಕೊಂಡಾಗ ನಾವು ಮಾಡೋ ಆಚರಣೆಗಳಿಗೆ ತುಂಬ ಅರ್ಥ ಬರುತ್ತೆ. ಎಲ್ಲರಿಗೂ ಶುಭವಾಗಲಿ.